ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮುರಗೋಡ್ ಗ್ರಾಮದಲ್ಲಿ ಒಂದು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ತಂಡದ ವತಿಯಿಂದ ಮುಂಬರುವ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು 2028ರ ಮತಕ್ಷೇತ್ರ ಚುನಾವಣಾ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ವಿಶೇಷ ಸಂದರ್ಶನದಲ್ಲಿ ಇವತ್ತು ಮುರಗೋಡ್ ಗ್ರಾಮದ ಒಬ್ಬ ಸದಸ್ಯರು ಭಾಗಿಯಾಗಿದ್ದಾರೆ. ಇವರು ಅವಧಿಗೆ ಬಂದ ನಂತರ ಯಾವ ರೀತಿ ತನ್ನ ಪಾತ್ರವನ್ನು ವಹಿಸಿದ್ದಾರೆ, ಜನಗಳಿಗೆ ಯಾವ ರೀತಿ ಸಹಾಯ ಸಹಕಾರ ನೀಡಿದ್ದಾರೆ ಮತ್ತು ಇವರು ಯಾವಾಗ ಯಾರ ಮುಖಾಂತರ ರಾಜಕಾರಣಿಯಲ್ಲಿ ಪ್ರವೇಶ ಮಾಡಿದ್ರು ಅವರಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ. ಸರ್, ನನ್ನ ಹೆಸರು ವೀರಭದ್ರಪ್ಪ ಚಂದ್ರಶೇಖರ್ ಗುಲ್ಗಂಜಿ, ಊರು ಮುರಗೋಡ್, ತಾಲೂಕ್ ಬೈಲಹೊಂಗಲ, ಜಿಲ್ಲಾ ಬೆಳಗಾವಿ, ಮುರಗೋಡ್ ಗ್ರಾಮ ಪಂಚಾಯತಿ ಸದಸ್ಯ. ಸರ್, ನೀವು ರಾಜಕಾರಣಕ್ಕೆ ಯಾವಾಗ ಮತ್ತೆ ಹೆಂಗ್ ಬಂದ್ರಿ, ಯಾರ ಮುಖಾಂತರ ಬಂದ್ರಿ? ಸರ್, ರಾಜಕಾರಣಕ್ಕೆ ಬರ್ಬೇಕಾದ ಕಾರಣ ಏನಂದ್ರ, ನಮ್ಮ ಓಣಿಯಲ್ಲಿ ಸುಮಾರು ಒಂದು 20 ವರ್ಷದ ಹಿಂದ ಸರಿ ಒಂದು ರಸ್ತೆ ಆಗಿದ್ದಿಲ್ಲ. ಅದನ್ನ ಅದ್ರ ಸಂಬಂಧಾಗಿ ನಾವು ಅದನ್ನ ಮಾಡ್ಬೇಕಂತ ಹೇಳಿ ಅದ್ರ ಒಂದು ಪಣ ತೊಟ್ಟು ಮಾಡ್ಲಿಕ್ಕಂತ ಒಂದು ಪಣ ತೊಟ್ಟು ಇದಕ್ ಬಂದಿದ್ರಿ. ಅದಕ್ಕ ಜನರು ಏನಂದ್ರು, ನೀವು ನಿಂದ್ರಿ, ನಮ್ಗ ಇಲ್ಲಿ ಸಾವ್ಕಾರ ಅಂತಾರ, ಸಾವ್ಕಾರ ನೀವು ನಿಂದ್ರಿ, ನೀವೇನ ಎಲ್ಲಾ ಜನರ ಬೆಂಬಲ ಐತಿ, ನಾವ್ ಇದೇವಿ, ನೀವ್ ಅಭಿವೃದ್ಧಿ ಮಾಡ್ತೀರ ಅನ್ನೋದು ನಮ್ಗ ಖಾತ್ರಿ ಐತಿ. ಜನರ ಮುಖಾಂತರ ನೀವು ರಾಜಕಾರಣಕ್ಕೆ ಪ್ರವೇಶ ಕೊಟ್ರಿ. ಸರ್, ನೀವು ರಾಜಕಾರಣಿ ಒಳಗೆ ಯಾವಾಗ ಪ್ರವೇಶ ಕೊಟ್ರಿ? ಅದು 2019. ಸರಿ. ಮತ್ತೆ ಸರ್, ನೀವು ಬರೋಕ್ಕಿಂತ ಮುಂಚೆ ಯಾವ ರೀತಿ ಈ ಗ್ರಾಮ ಅಭಿವೃದ್ಧಿಯಲ್ಲಿ ಡೆವಲಪ್ಮೆಂಟ್ಸ್ ಗಳು ಆಗಿದ್ವು, ಆಗದೆ ಇದ್ದು, ಮತ್ತೆ ನೀವು ಬಂದ್ ಬಳಕೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಮಾಡಿದ್ರಿ? ಮೊದಲು ಇದ್ದು ಸರ ಫ್ಲೋ ಇತ್ರಿ. ಈಗ ನಾವ್ ಬಂದ ಮೇಲೆ ಏನಾಯ್ತು, ಒಂದ್ ಸ್ವಲ್ಪ ಇದನ್ನ ಪಾಸ್ಟ್ ಮಾಡಿದೀವಿ ಸರ್. ಪಾಸ್ಟ್ ಅಂದ್ರ ಒಂದ್ 40 ವರ್ಷದ ಹಿಂದ ರೋಡ್ ಆಗ್ಬೇಕಾಗಿದ್ದು ಆಗಿದ್ದಿಲ್ಲ, ಅದನ್ನ ಮಾಡಿದೀವಿ ಸರ್. ಒಂದ್ 20 ವರ್ಷದ ಹಿಂದ್ಗಡೆ ಆಗ್ಬೇಕಾಗಿದ್ದು ರೋಡ್ ನಾವು ಮಾಡಿದೀವಿ ಸರ್. ನಾವು ರೋಡ್ ಮಾಡ್ಬೇಕಂದ್ರ ನಾವು ಸದಸ್ಯರಿಗೆ ಅಂತ ಹೇಳಿ ಕೈ ಕಟ್ಕೊಂಡ್ ನಿಂದ್ರಂಗಿಲ್ಲ ಸರ್. ಇಲ್ಲಿ ನಮ್ ಮೊಬೈಲ್ದಾಗ ನಾವು ಫೋಟೋ ಹೊಡೆದೇವಿ, ನಾವು ಕೌಲ್ಯಾಗ ನಿಂತು ಏನ್ ಸರ್, ಅವರು ಏನು ಕಾಂಟ್ರಾಕ್ಟರ್ ಏನ್ ಹೇಳಿದ್ರು ರೋಡ್ ಅವ್ರು ಹಿಡಿದಿದ್ರು ಸರ್. ಸರಿ. ಕೌಲಿದು ಅದ್ರಾಗ ಎಸ್ಟಿಮೇಟ್ ಇರಾಕಿಲ್ಲ ಸರ್. ಸರಿ. ಅದನ್ನ ನಾ ಏನ್ ಮಾಡಿದೆ, ನಾನು ಸ್ವಂತ ರೊಕ್ಕದ್ಲಿ 1,40,000 ರೂಪಾಯಿ ಹಾಕಿ ನಮ್ಮ ಹತ್ರ ಫೋಟೋ ಸರ್, ಆಮೇಲೆ ತೋರಿಸ್ತೇನೆ ನಿಮ್ಗೆ. ಸರಿ. ನಾನೇ ಸ್ವತಃ ನಿಂತ ಆ ಸಿಮೆಂಟ್ ಪೈಪ್ ಗಳನ್ನ ಹಾಕಿ, ಅಂದ್ರ ನೀರ್ ಬರ್ತಿತ್ತು ಸರ್, ಸದಾ ಕಾಲ ನೀರ್ ಬರ್ತಿತ್ತು. ಸಿಮೆಂಟ್ ಇದ ಮಾಡ್ಬೇಕಂದ್ರ ಸಾಧ್ಯ ಆಗುದಿಲ್ಲ. ನಮ್ಗೊಬ್ರು ಸಲಹೆ ಕೊಟ್ರು ಇಂಜಿನಿಯರ್ಗಳು, ಸಿಮೆಂಟ್ ಪೈಪ್ ಹಾಕಿ ಕ್ವಿಕ್ ಆಕೈತಿ ಅಂತ ಹೇಳಿ ಅದಕ್ಕ 22 ಪೈಪ್ ತಗೊಂಬಂದ್ ಸರ್. 22 ಪೈಪ್ 1 ನಂಬರ್ ಕ್ವಾಲಿಟಿ ತಗೊಂಬಂದು ಅದನ್ನ ಸ್ವತಃ ನಾನೇ ನಿಂತು ಹಾಕಿ ಮಾಡಿದೆ. ಸರ್, ಮತ್ತ ಅವಾಗಿನ ಚುನಾವಣೆಗೆ ಮತ್ ಈಗ ಮುಂಬರುವ ಚುನಾವಣೆಗೆ ಇರೋ ವ್ಯತ್ಯಾಸ ಏನ್ರಿ? ಅಂದ್ರೆ ಅವಾಗ ಅಷ್ಟು ಸ್ಥಿತಿ ಇರಾಕಿಲ್ಲ. ಇವಾಗ ಅವಾಗಿನ ಚುನಾವಣೆ ಮತ್ತು ಇವಾಗಿನ ಚುನಾವಣೆಗೆ ವ್ಯತ್ಯಾಸ ಏನ್ರಿ? ಅವಾಗಿನ ಚುನಾವಣೆಗೆ ಒಂದ್ ಸ್ವಲ್ಪ ಜನ ಅಷ್ಟೊಳೆ ಇದನ್ ಮಾಡ್ತಿರ್ಕಿಲ್ಲ ಸರ್. ಈಗ ಏನೈತಿ, ಯಾರು ವರ್ಕ್ ಮಾಡ್ತಾರ, ಯಾರು ಕೆಲಸ ಮಾಡ್ತಾರ ಅವ್ರಿಗೂ ಪ್ರಜ್ಞೆ ಬಂದಿದೆ ಸರ್. ಸರಿ. ಮೊದಲಿನ ಮಂದಿ ಏನಿತ್ತು, ಒಂದು ಪ್ರೆಸ್ಟೇಜ್ ನೋಡಿ ಇದನ್ ಮಾಡ್ತಿದ್ರು ಸರ್. ಈಗ ಆತರ ಏನಿಲ್ಲ ಸರ್. ಯಾರ್ ಕೆಲಸ ಮಾಡ್ತಾರ ಅವ್ರಿಗೆ ಓಟ್ ಹಾಕ್ತಾರ ಸರ್. ಸರಿ. ಸರ್, ಇವಾಗ ಈ ಮುಂದೆ ನಿಮ್ ಚುನಾವಣೆ, ನಿಮ್ ಅಭಿಪ್ರಾಯ ಏನಿದೆ? ನಿಲ್ಬೇಕು ಅಥವಾ ಏನ್ ಹಿಂಗ್ ಸರಿಬೇಕು? ಇಲ್ಲ ಸರ್, ನಾ ಮುಂದಿನ ಸರಿನೂ ನಿಂದಿರ್ಬೇಕಂತ ಅಭಿಪ್ರಾಯ ಐತಿ. ಜನರಿಗೂ ಬೆಂಬಲ ಐತಿ ಸರ್. ಸರಿ. ಮತ್ ನಮ್ಮ MLA ಅವರು ಇದನ್ ಮಾಡ್ತಾರ ಸರ್, ಪ್ರೋತ್ಸಾಹ ಕೊಡ್ತಾರ. ಮತ್ತೆ ಯಾವ್ದೇ ಒಂದು ನಮ್ಗ ಇಂತ ಕೆಲಸ ಬಂದೈತಿ ಅನ್ನಾರ ಅಂದ್ರ ಆಗಿಂದ ಇಮಿಡಿಯೇಟ್ಲಿ ಮಾಡಿ ಕೊಡ್ತಾರ ಸರ್. ನಿಮ್ಗ ಪಕ್ಷಾಂತರ ಕೂಡ ನೀವು ಈ ತರ ಕಾಂಗ್ರೆಸ್ ಪಕ್ಷದಿಂದ ನಾವು ಸಪೋರ್ಟ್ ತಗೋತೀವಿ ಸರ್. ಸರಿ ಸರಿ. ಮತ್ತ ಇವಾಗ ನಿಮ್ಮ ಆರಿಸಿ ತಂದಂತ ಜನಗಳಿಗೆ ನಿಮ್ಮ ಒಂದು ಕೊನೆಯ ಅಭಿಪ್ರಾಯ ಏನ್ ಸರ್? ಕೊನೆಯ ಅಭಿಪ್ರಾಯ ಅಂದ್ರ, ಈಗ ಮುಂದೂ ನಮ್ಗ ಸಪೋರ್ಟ್ ಮಾಡ್ಯಾರ ಸರ. ಮತ್ತ ಈಗ ಕೆಲ್ಸ ಮಾಡಿದೇವಿ, ಅವ್ರ ಮತ್ ಜನಾನು ಇದು ಒಂದ್ಸರಿ ನಿಂದಿರ್ರಿ ಅಂತ ಹೇಳಿ ನಮ್ಗ ಸಪೋರ್ಟ್ ಮಾಡಾಕತ್ತಾರ ಸರ. ನೀವ್ ನಿಂದ್ರಬೇಕ, ನಾವು
ಇನ್ನ ಆರಿಸ್ತಿರ್ತೀವಿ ಅಂತ ಹೇಳಕತ್ತಾರ ಸರ್. ಸರ್ ಇವಾಗ ನಿಮ್ಮ ಅವಧಿ ಮುಗಿದು 1.5 2 ತಿಂಗಳಾಯ್ತು ಸರ್. ಹೌದು ಸರ್. ಆದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಹ್ಮ್. ಬಂದಾಗ ಜನಗಳಿಗೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿಕೊಟ್ಟಾರ, ಮೂಲ ಸೌಕರ್ಯಗಳು ಒದಗಿಸಿದಾರಿ? ಮೊದಲು ಏನಿತ್ತು ಸರ್, ಇದು ಸರಾಸರಿ ಹೇಳಿದ ಕೂಡ್ಲೆ ಅಂದ್ರ ಇಮಿಡಿಯೇಟ್ ಮಾಡ್ತಿದ್ರು ಸರ್. ಸರಿ. ಈಗ ಏನಾಕತ್ರಿ, ಮಾಡಂಗಿಲ್ಲ. ಒಂದು ಬಲ್ಬ್ ಹೋದ್ರು ಅದನ್ನ ವಾರ ಹಾಕಿಲ್ಲ ಸರ್. ಸಮಸ್ಯೆ ಉಂಟಾಗ್ತದೆ ಹೌದು ಸರ್. ಮತ್ತೆ ಒಂದ್ ನೀರ್ ಬಿಡಂದ್ರು ಅದ ಈಗ ಇವತ್ತು ಬರುದು 2 ದಿವ್ಸ ಬಿಟ್ಟು ಬರ್ತೈತಿ ಸರ್. ಸರಿ. ನಾವ್ ಆದ್ರೆ ಏನ್ ಮಾಡ್ತೀವಿ, ನಾವು ಅದನ್ನ 1 ತಾಸ್ ಬಿಟ್ಟು 1 ತಾಸ್ ಅಷ್ಟ ಲೇಟ್ ಆಗ್ಬೋದು ಸರ್. 2ನೇ ತಾಸಿಗೆ ಯಾಕೆ ಬಂದಿಲ್ಲ, ನಾವ್ ಅಲ್ಲಿ ಇಮಿಡಿಯೇಟ್ಲಿ ಇದು ಹೋಗಿ ಆಕ್ಷನ್ ತಗೋತೀವಿ ಸರಿ. ಸ್ಪಾಟ್ ಮೇಲೆ. ಸರಿ ಸರಿ. ನಿಮ್ಗೆ ಆರಿಸಿ ತಂದಂತ ಜನಪ್ರೇಮಿಗಳಿಗೆ ಒಂದು ಕೊನೆಯದಾದು ಮಾತು ಏನ್ ಹೇಳಿ ಬಯಸ್ತೀರಿ? ನಮ್ಮ ಆರಿಸ್ತಂತಂದ ಜನರಿಗೆ ಹಿಂದಾದ್ರೂ ಸಪೋರ್ಟ್ ಮಾಡ್ಯಾರ ಸರ್. ಈಗ ಮುಂದಾದ್ರೂ ಸಪೋರ್ಟ್ ಮಾಡ್ತಾ ಇರ್ಲಿ ಅಂತ ಹೇಳಿ ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ ಸರ್. ನಿಮ್ಮ ಇಟೋ ತಕ್ಕ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾಗೆ ಸಮಯ ನೀಡಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್.